ಕಂಪನಿ ಸುಳ್ಳು ಹೇಳ್ತಿದ್ಯಾ ಅನ್ನೋ ಅನುಮಾನಗಳು ಕಾಡ್ತಾ ಇದೆ. ಈಗಾಗಲೇ 95% ವಿಮಾನ ಹಾರಾಟ ಆರಂಭ ಆಗಿದೆ ಅಂತ ಇಂಡಿಗೋ ಹೇಳಿಕೊಂಡಿತ್ತು. ಆದರೆ ಇಂದು ಸಹ ಸುಮಾರು 500 ವಿಮಾನಗಳು ರದ್ದಾಗಿವೆ. 1500 ವಿಮಾನಗಳಲ್ಲಿ 500 ವಿಮಾನ ಟೇಕ್ ಆಫ್ ಆಗಿಲ್ಲ. ಹೈದರಾಬಾದ್ 100, ಮುಂಬೈನಿಂದ 112 ವಿಮಾನ ಕ್ಯಾನ್ಸಲ್ ಆಗಿದೆ. ಇನ್ನು ಬೆಂಗಳೂರಲ್ಲೂ ಕೂಡ ಸುಮಾರು 60 ವಿಮಾನಗಳ ರದ್ದಾಗಿದೆ. ನಿಂತ ವಿಮಾನ ಹಾರಾಟವೇ ಆರಂಭವಾಗಿಲ್ಲ. ಬುಕಿಂಗ್ ಕ್ಯಾನ್ಸಲ್ ಆದವರಷ್ಟೇ ಮನೆಗೆ ವಾಪಸ್ ಆಗ್ತಿದ್ದಾರೆ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ದಟ್ಟಣೆ ಮಾತ್ರ ಕಡಿಮೆಯಾಗಿದೆ. ಈ ಮಧ್ಯೆ 48 ಗಂಟೆಗಳ ಒಳಗಾಗಿ ಪ್ರಯಾಣಿಕರ ಲಗೇಜ್ ವಾಪಸ್ ಕೊಡಬೇಕು ಅಂತ ಡಿಜಿಸಿಎ ಇಂಡಿಗೋಗೆ ತಾಕೀತು ಮಾಡಿದೆ. ಇಂಡಿಗೋ ವಿಮಾನ ಹಾರಾಟದ ವ್ಯತ್ಯಯದಿಂದಾಗಿ ಭಾರಿ ಸಮಸ್ಯೆಯಾಗಿದೆ. ಈ ಮಧ್ಯೆ ಇಂಡಿಗೋಗೆ ಡಿಜಿಸಿಎ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್ಗೆ ಡಿಜಿಸಿಎ ನೋಟಿಸ್ ಕೊಟ್ಟಿತ್ತು. ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗೋಕೆ ಕಾರಣವೇನು, ಪೈಲಟ್ಗಳ ಬಗ್ಗೆ ಈ ಮೊದಲು ಯಾಕೆ ಸರಿಯಾದ ಕ್ರಮಗಳನ್ನು ಕೈಗೊಂಡಿಲ್ಲ ಎಂಬಿತ್ಯಾದಿ ಮಾಹಿತಿಗಳನ್ನು ಡಿಜಿಸಿಎ ಕೇಳಿದ್ದು 24 ಗಂಟೆಯೊಳಗೆ ಉತ್ತರಿಸುವಂತೆ ಸೂಚನೆ ಕೊಟ್ಟಿದೆ. ವಿಮಾನಯಾನ ಸೇವೆಯಲ್ಲಿ ವ್ಯತ್ಯಯವಾಗಿರೋ ಹಿನ್ನೆಲೆ ದೇಶಾದ್ಯಂತ ವಿಶೇಷ ರೈಲುಗಳ ಸೇವೆಯನ್ನ ಆರಂಭಿಸಲಾಗಿದೆ. ದೇಶದ ವಿವಿಧ ಭಾಗಗಳಿಂದ ಒಟ್ಟು 89 ವಿಶೇಷ ರೈಲುಗಳ ಸೇವೆ ಆರಂಭಿಸಲಾಗಿದೆ. ಇಂದಿನಿಂದ 3 ದಿನಗಳ ಕಾಲ ವಿಶೇಷ ರೈಲು ಓಡಾಟ ನಡೆಸಲಿವೆ. ಬೆಂಗಳೂರು, ದೆಹಲಿ, ಕೋಲ್ಕತಾ, ಅಹಮದಾಬಾದ್ ಸೇರಿದಂತೆ ವಿವಿಧ ಭಾಗದಿಂದ ಸೇವೆ ಲಭ್ಯವಿರಲಿದೆ. ಇಂಡಿಗೋ ವಿಮಾನ ಸಂಸ್ಥೆಯ ನಿರ್ಧಾರ ತರಾತುರಿಯಲ್ಲಿ ಆಗಿಲ್ಲ. ಎಲ್ಲರ ಟಿಕೆಟ್ ಹಣ ಪೂರ್ಣ ಪ್ರಮಾಣದಲ್ಲಿ ವಾಪಸ್ಗೆ ಸೂಚಿಸಲಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಇಂಡಿಗೋ ಏರ್ಲೈನ್ನವರು ಅಗತ್ಯ ನೇಮಕಾತಿ ಮಾಡಿಕೊಂಡಿಲ್ಲ. ಇದರಿಂದಾಗಿ ಪ್ರಯಾಣಿಕರಿಗೆ ತೊಂದರೆಯಾಗಿದೆ. ವಿಮಾನಯಾನ ಸಚಿವರು ಅಗತ್ಯ ಕ್ರಮ ಕೈಗೊಂಡಿದ್ದಾರೆ. 100% ಟಿಕೆಟ್ ಹಣ ವಾಪಸ್ ಮಾಡಲು ಸೂಚಿಸಲಾಗಿದೆ ಅಂತ ತಿಳಿಸಿದ್ದಾರೆ. ತರಾತುರಿಯಲ್ಲಿ ಒಂದು ಯಾವುದೋ ಪತ್ರಿಕೆಯ ಸಂಪಾದಕೀಯ ಕಾಣ್ತದೆ. ತರಾತುರಿಯಲ್ಲಿ ತರಾತುರಿಯಲ್ಲಿ ಆಗಿದ್ದು ಭಾಳ ದಿವಸ ತಾಯಿಗೆ ಆ ಏರ್ಲೈನ್ದವರು ಅವರು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಏನು ತಯಾರಿ ಮಾಡ್ಕೋಬೇಕಾಗಿತ್ತು ಮಾಡ್ಕೊಂಡಿಲ್ಲ. DGCA ಒಂದು ರೆಗ್ಯುಲೇಟರಿ ಅಥಾರಿಟಿ. ಹಾಗಾಗಿ DGCAದವರು ಅಂಡರ್ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಅದನ್ನು ಹ್ಯಾಂಡಲ್ ಮಾಡಿ ಎಲ್ಲ ರೀತಿಯಾದಂಥ ಗೈಡೆನ್ಸು ಮತ್ತು ಅದಕ್ಕೆ ಡೈರೆಕ್ಷನ್ಸು ಇಶ್ಯೂ ಮಾಡಿದ್ದಾರೆ. 100% ರಿಫಂಡ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಯಾವುದೇ ರೀತಿ ಕ್ಯಾನ್ಸಲೇಷನ್ ಚಾರ್ಜು ಅವು ಯಾಕಂದ್ರೆ ಅವ್ರ ತಪ್ಪಿನಿಂದ ಆಗಿರೋದು. ಇಂಡಿಗೋ ಏರ್ಲೈನ್ಸ್ ಅವ್ಯವಸ್ಥೆ ಖಂಡಿಸಿ ಇಂದು ಸಾದಹಳ್ಳಿ ಟೋಲ್ ಬಳಿ ವಾಟಾಳ್ ನಾಗರಾಜ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡ್ತಾ ಇದ್ದ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ವಾಟಾಳ್ ನಾಗರಾಜ್ ಅವರನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ವಾಟಾಳ್ ನಾಗರಾಜ್, ದೇಶದಲ್ಲಿ ತುರ್ತು ಪರಿಸ್ಥಿತಿಯಂತಾಗಿದೆ. ಮೋದಿ ಯಾಕೆ ಗಮನ ಹರಿಸಿಲ್ಲ? ಇಂಡಿಗೋವನ್ನ ಕೇಂದ್ರ ಸರ್ಕಾರ ಆಪರೇಟ್ ಮಾಡಬೇಕು. ಪ್ರಯಾಣಿಕರಿಗೆ ಆದ ನಷ್ಟ ಪರಿಹಾರ ಕೊಡಬೇಕು. ಇತರೆ ಏರ್ಲೈನ್ಸ್ ವಸೂಲಿ ಮಾಡಿರುವಂತಹ ಹೆಚ್ಚುವರಿ ಹಣವನ್ನ ಕೂಡ ವಾಪಸ್ ಕೊಡಿಸಬೇಕು. ಇಂಡಿಗೋ ಮುಖ್ಯಸ್ಥರನ್ನ ಬಂಧಿಸಬೇಕು ಅಂತ ಹೇಳಿದ್ದಾರೆ. ಇದು ದೇಶದಲ್ಲಿ ತುರ್ತು ಪರಿಸ್ಥಿತಿಗಿಂತ ಕೆಟ್ಟದು. ತುರ್ತು ಪರಿಸ್ಥಿತಿಗಿಂತ ಕೆಟ್ಟು ಪ್ರಧಾನಮಂತ್ರಿಯವರು ಯಾಕೆ ಗಮನ ಹರಿಸಿಲ್ಲ? ಸುಮಾರು 2,500-3 ಸಾವಿರ ವಿಮಾನಗಳನ್ನ ತಕ್ಷಣ ನಿಲ್ಲಿಸಿದ್ದಾರೆ. ಯಾರು ಮುಖ್ಯಸ್ಥರು ಕೂಡಲೇ ಅರೆಸ್ಟ್ ಮಾಡಬೇಕು, ಬಂಧನ ಮಾಡಬೇಕು. ಇಂಡಿಗೋ ವಿಮಾನದ ಯಾರ್ಯಾರಿದ್ದಾರೆ ಮುಖ್ಯಸ್ಥರು ಎಲ್ಲರನ್ನು ಬಂಧನ ಮಾಡಬೇಕು. ಸ್ಮೃತಿ ಮಂದನ ಮದುವೆ ಕ್ಯಾನ್ಸಲ್ ವಿಚಾರ ಸಂಬಂಧಪಟ್ಟಂಗೆ ಇಂದು ಅಧಿಕೃತವಾಗಿ ಸ್ಮೃತಿ ಮಂದನ ಹಾಗೂ ಪಲಾಶ್ ಮದುವೆ ಕ್ಯಾನ್ಸಲ್ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸ್ಮೃತಿ ಮಂದನ ಪೋಸ್ಟ್ ಮಾಡಿದ್ದು, ಪಲಾಶ್ ಜೊತೆ ನನ್ನ ಮದುವೆ ಮುಗಿದ ಅಧ್ಯಾಯ, ನನ್ನ ಮುಂದಿನ ಹಾದಿಯನ್ನು ನಾನು ನೋಡಿಕೊಳ್ತೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಪಲಾಶ್ ಕೂಡ ಮದುವೆ ಕ್ಯಾನ್ಸಲ್ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದು, ಮದುವೆ ಮುರಿದ ಖಾಸಗಿ ವಿಷಯವನ್ನ ಯಾರು ಚರ್ಚೆ ಮಾಡಬೇಡಿ, ಟ್ರೋಲ್ ಮಾಡಬೇಡಿ ಅಂತ ಕೇಳಿಕೊಂಡಿದ್ದಾರೆ. ಮೈದಾನದಲ್ಲಿ ರನ್ ಮಳೆ ಸುರಿಸಿದ ನಮ್ಮ ಕಿಂಗ್ ಕೊಹ್ಲಿ ಈಗ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ರೋಚಕ ಏಕದಿನ ಸರಣಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಟೀಂ ಇಂಡಿಯಾದ ಸೀನಿಯರ್ ಬ್ಯಾಟರ್ ವಿರಾಟ್ ಕೊಹ್ಲಿ ವೈಜಾಗ್ನ ಪ್ರಸಿದ್ಧ ಸಿಂಹಾಚಲ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸರಣಿಯುದ್ದಕ್ಕೂ ಅದ್ಭುತ ಆಟ ಪ್ರದರ್ಶಿಸಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಕೊಹ್ಲಿ 2 ಭರ್ಜರಿ ಶತಕ ಸಿಡಿಸಿ ತಮ್ಮ ವಿಶ್ವರೂಪ ತೋರಿಸಿದ್ದಾರೆ.
ಸೀರೀಸ್ ಗೆದ್ದ ಖುಷಿಯಲ್ಲಿ ಅವರು ವರಹ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಪಡೆದಿರೋದು ಅವರ ಭಕ್ತಿಗೆ ಸಾಕ್ಷಿಯಾಗಿದೆ. ಪ್ರಹ್ಲಾದ ಸ್ಥಾಪನೆ ಮಾಡಿರುವ ದೇವಸ್ಥಾನ ಇದಾಗಿದೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಚುನಾವಣೆ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತದಾನ ನಡೀತಾ ಇದೆ. ಬ್ರಿಜೇಶ್ ಪಟೇಲ್, ವೆಂಕಟೇಶ್ ಪ್ರಸಾದ್, ಡಿಸಿಎಂ ಡಿಕೆ ಶಿವಕುಮಾರ್, ಅನಿಲ್ ಕುಂಬ್ಳೆ ಸೇರಿದಂತೆ ಹಲವಾರು ಮತದಾನ ಮಾಡಿದ್ರು. ಸಂಜೆ 7 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಇನ್ನು ಮತದಾನದ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಯಾರೇ ಚುನಾವಣೆಯಲ್ಲಿ ಗೆದ್ದರೂ ಕೆಎಸ್ಎಯನ್ನು ಇನ್ನಷ್ಟು ಬೆಳೆಸಬೇಕು ಎಂಬುದು ನಮ್ಮ ಆಶಯ. ಚಿನ್ನಸ್ವಾಮಿಯಲ್ಲಿ ಕಳೆದು ಹೋಗ್ತಿರೋ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ವಾಪಸ್ ತರ್ತೀವಿ. 2026ರ ಐಪಿಎಲ್ ಮ್ಯಾಚ್ಗಳು ಚಿನ್ನಸ್ವಾಮಿಯಲ್ಲಿ ನಡೀತಾವೆ. ಐಪಿಎಲ್ ಮ್ಯಾಚ್ ಬೆಂಗಳೂರು ಬಿಟ್ಟೋಗದಂತೆ ನೋಡಿಕೊಳ್ಳಲಾಗುತ್ತೆ. ಹಿಂದೆ ಆದ ಅವಘಡ ಮುಂದೆ ಆಗದಂತೆ ನೋಡಿಕೊಳ್ಳಲಾಗುತ್ತೆ ಅಂತ ಸ್ಪಷ್ಟನೆ ಕೊಟ್ಟರು. ನಾನು ಕೆಸಿಎ ಮೆಂಬರು, ಐ ಆಮ್ ಎ ಕ್ರಿಕೆಟ್ ಲವರ್. ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಅದೆಲ್ಲ ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗಿಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ. ಇದನ್ನ ನಾವು ಆಯ್ತು, ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ. ನಾನು ಕೆಸಿಎ ಮೆಂಬರು, ಐ ಆಮ್ ಎ ಕ್ರಿಕೆಟ್ ಲವರ್. ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಅದೆಲ್ಲ ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗಿಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ. ಇದನ್ನ ನಾವು ಆಯ್ತು, ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಆಗಮಿಸಿದ್ದಾರೆ. ಪರ್ಯಾಯ ಪುತ್ತಿಗೆ ಮಠದಿಂದ ಪವನ್ ಕಲ್ಯಾಣ್ಗೆ ಅದ್ದೂರಿಯಾಗಿ ಸ್ವಾಗತ ನೀಡಲಾಗಿದೆ. ಬಳಿಕ ಕನಕನ ಕಿಂಡಿಯಿಂದ ಕೃಷ್ಣ ದೇವರ ದರ್ಶನ ಪಡೆದುಕೊಂಡಿದ್ದಾರೆ. ಬಳಿಕ ಆನಂತೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ನಂತರ ಕೃಷ್ಣ ಮಠದ ಮಧ್ವ ಸರೋವರದಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡಿದ್ದಾರೆ. ನಂತರ ಪರ್ಯಾಯ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಬಳಿಕ ಸುವರ್ಣ ತೀರ್ಥ ಮಂಟಪದಲ್ಲಿ ಕೂತು ಪ್ರಸಾದ ಸ್ವೀಕರಿಸಿದ್ದಾರೆ. ಬಳಿಕ ಮಾತನಾಡಿದ ಪವನ್ ಕಲ್ಯಾಣ್, ಉಡುಪಿ ಒಂದು ಡಿವೈನ್ ಪವರ್ ಹೌಸ್. ಉಡುಪಿಗೆ ಬರುವುದು ನನಗೆ ದೇವರು ನೀಡಿದ ಡಿವೈನ್ ಕಾಲ್. ಪುತ್ತಿಗೆ ಶ್ರೀಗಳು ವೈಯಕ್ತಿಕವಾಗಿ ನನ್ನನ್ನು ಆಮಂತ್ರಿಸಿದ್ರು. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಏಕಕಾಲದಲ್ಲೇ 1 ಲಕ್ಷ ಜನ ಗೀತಾ ಪಾರಾಯಣ ಮಾಡಿರುವುದು ವಿಶೇಷ ಅಂತ ಹೇಳಿದ್ದಾರೆ. And it's a great opportunity for me. It's a divine call to be in Udupi, and Guruji has personally invited me. So I'm grateful and fortunate to be in such a great event. More than 1 crore handwritten Bhagavad Gita had been written, and also 1 lakh people reciting Gita Parayana. To be a part of this is an amazing experience for me. I'm looking forward to do it. ಬೆಳಗಾವಿಯಲ್ಲಿ ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆ ಮಾಡಲಾಗಿದೆ. ಉತ್ತರ ಕರ್ನಾಟಕದ ಭಾಗದ ಪ್ರಮುಖ ಸಮಸ್ಯೆಗಳ ಚರ್ಚೆಗೆ ಸರ್ಕಾರ ಸಿದ್ಧವಾಗಿದೆ. ಇನ್ನು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋಕೆ 81 ಸಂಘಟನೆಗಳು ಈಗಾಗಲೇ ಅನುಮತಿ ಪಡೆದುಕೊಂಡಿದ್ದಾವೆ. ಮೊದಲ ದಿನವೇ ಅಧಿವೇಶನಕ್ಕೆ ವಿರುದ್ಧವಾಗಿ MES ಮಹಾಮೇಳ ಆಯೋಜನೆ ಮಾಡಿದೆ. ಪೊಲೀಸ್ ಇಲಾಖೆ ಅನುಮತಿ ನೀಡದೇ ಇದ್ರೂ ಕೂಡ MES ಬೀದಿಗೆ ಇಳಿಯಲಿದೆ. ಬೆಳಗಾವಿ ಅಧಿವೇಶನಕ್ಕೆ 6 ರಿಂದ 8 ಸಾವಿರ ಪೊಲೀಸರ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಸಾಲು ಪ್ರತಿಭಟನೆಗಳಿಂದ ಪ್ರತಿದಿನ ಬೆಳಗಾವಿಯಲ್ಲಿ ಪ್ರತಿದಿನ 50,000 ಜನ ಸೇರುವ ಸಾಧ್ಯತೆ ಇರೋದ್ರಿಂದ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಜನರು ಏಕಕಾಲಕ್ಕೆ ಓಡಾಡದಂತೆ ಎಚ್ಚರಿಕೆ ವಹಿಸಲಾಗಿದೆ.
ಬೆಳಗಾವಿಯು ಚಳಿಗಾಲದ ಅಧಿವೇಶನಕ್ಕೆ ಸಜ್ಜಾಗಿದ್ದು ನಾಳೆಯಿಂದ ಕಲಾಪ ಆರಂಭವಾಗಲಿದೆ. ಸುವರ್ಣಸೌಧದ ವಿಧಾನಸಭೆ ಹಾಲ್ನಲ್ಲಿ ಸಿದ್ಧತೆ ಮಾಡಲಾಗಿದ್ದು ಕಾರ್ಯದರ್ಶಿ ವಿಶಾಲಾಕ್ಷಿ ತಯಾರಿಯನ್ನ ಪರಿಶೀಲನೆ ಮಾಡಿದ್ರು. ನಾಳೆಯಿಂದ 10 ದಿನಗಳವರೆಗೆ ಚಳಿಗಾಲದ ಅಧಿವೇಶನ ಮುಂದುವರಿಯಲಿದೆ. ಒಂದು ಭಾಗದ ಒಬ್ಬ ಶಾಸಕಿಯಾಗಿ ನಮ್ಮ ಭಾಗ ಭಾಳಷ್ಟು ಹಿಂದುಳಿದಂಥ ಭಾಗ, ನಮಗೂ ಕೂಡ ಅದರ ಅರಿವಿದೆ. ಸಾಕಷ್ಟು ನೀರಾವರಿ ಯೋಜನೆಗಳು ಬರಬೇಕು, ಸಾಕಷ್ಟು ಸರ್ಕಾರಿ ಅನುದಾನ ಇನ್ನೂ ನಮ್ಮ ಈ ಭಾಗಕ್ಕೆ ಬರಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ರಾಜಕಾರಣ ಪಕ್ಕಕ್ಕಿಟ್ಕೊಂಡು, ನನ್ನನ್ನು ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ, ರಾಜಕಾರಣವನ್ನು ಪಕ್ಕಕ್ಕಿಟ್ಕೊಂಡು ಈ ಭಾಗದ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯ ಪರವಾದಂಥ ಚಿಂತನೆಯನ್ನು ಬರುವಂಥ 10 ದಿನ ದಯಮಾಡಿ ಎಲ್ಲರೂ ಮಾಡಿ ಅಂತ ನನ್ನ ಮನವಿ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಈ ಹಿನ್ನೆಲೆ ಇಂದು ಸಿಎಂ ಸಿದ್ದರಾಮಯ್ಯ ಬೆಳಗಾವಿಗೆ ಆಗಮಿಸಿದ್ದಾರೆ. ಸುವರ್ಣಸೌಧದ ಹೆಲಿಪ್ಯಾಡ್ಗೆ ಸಿಎಂ, ಡಿಸಿಎಂ ಆಗಮಿಸಿದ್ದು ಸಿಎಂಗೆ ಸಚಿವರಾದ ಕೆಜೆ ಜಾರ್ಜ್, ಎಚ್ಸಿ ಮಹದೇವಪ್ಪ, ಕೃಷ್ಣ ಭೈರೇಗೌಡ ಸಾಥ್ ನೀಡಿದ್ದಾರೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಂಗೆ ಸ್ವಾಗತ ಮಾಡಿದ್ದು ಇಂದಿನಿಂದ ಬೆಳಗಾವಿಯಲ್ಲೇ ಸಿಎಂ ವಾಸ್ತವ್ಯ ಹೂಡಲಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಮತಗಳ್ಳತನ ಆರೋಪ ಹಿನ್ನೆಲೆಯಲ್ಲಿ ಡಿಸೆಂಬರ್ 14ರಂದು ಕಾಂಗ್ರೆಸ್ ನಾಯಕರಿಂದ ಓಟ್ ಚೋರಿ ಸಮಾವೇಶ ನಡೆಯಲಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದೆ. ಇನ್ನು ದೆಹಲಿಯ ಓಟ್ ಚೋರಿ ಸಮಾವೇಶದಲ್ಲಿ ಪಕ್ಷದ ಎಲ್ಲಾ ಶಾಸಕರು, ಸಚಿವರು, ಮುಖಂಡರು ಭಾಗವಹಿಸಬೇಕು ಅಂತ ಕರ್ನಾಟಕದ ನಾಯಕರಿಗೆ ಸೂಚನೆ ಕೊಡಲಾಗಿದೆ. ಈ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರು ಆದ ಡಿಕೆ ಶಿವಕುಮಾರ್ ಎಲ್ಲರಿಗೂ ಸಂದೇಶ ರವಾನಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟಿನ ಹಿನ್ನೆಲೆ ನಿನ್ನೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಖರ್ಗೆ ಸಭೆ ನಡೆಸಿ ಚರ್ಚೆ ಮಾಡಿದ್ದಾರೆ. ಈ ನಡುವೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯಾಗಿದ್ದಾರೆ. ನಿನ್ನೆ ನಡೆದ ಹೈಕಮಾಂಡ್ ಸಭೆಯ ಮಾಹಿತಿಯನ್ನ ಡಿಕೆಶಿಗೆ ನೀಡಿದ್ದಾರೆ ಎನ್ನಲಾಗಿದೆ. ಡಿಕೆಶಿ ಜೊತೆ ಕೆಲ ಹೊತ್ತು ಮಾತುಕತೆ ನಡೆಸಿದ ಪ್ರಿಯಾಂಕ್ ಖರ್ಗೆ ತಂದೆಯಿಂದ ಪಿನ್ ಟು ಪಿನ್ ಮಾಹಿತಿಯನ್ನ ಡಿಕೆಶಿಗೆ ತಲುಪಿಸಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ ಕಮಾಂಡ್ ಇಲ್ಲದ ಹೈಕಮಾಂಡ್ ಆಗಿದೆ ಅಂತ ಕೇಂದ್ರ ಸಚಿವ ಜೋಶಿ ಲೇವಡಿ ಮಾಡಿದ್ದಾರೆ. ರಾಜ್ಯದಲ್ಲಿ ಶಾಸಕರ ಕುದುರೆ ವ್ಯಾಪಾರ ನಡೆದಿದೆ. ಬ್ರೇಕ್ಫಾಸ್ಟ್, ನಾಟಿ ಕೋಳಿ ವಿಚಾರಗಳೇ ಜೋರಾಗಿ ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಈ ರೀತಿಯ ಬೆಳವಣಿಗೆ ದುರ್ದೈವಕರ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಿಲ್ಲ, ಕೇವಲ ಮೆನು ಚರ್ಚೆ ಆಗ್ತಿದೆ. ಅಧಿಕಾರ ಹಂಚಿಕೆ ಕುರಿತ ಚರ್ಚೆಗೆ ಪೂರ್ಣ ವಿರಾಮ ಹಾಕಿದ್ದೇವೆ ಅಂತ ಎಲ್ಲಿಯೂ ಹೇಳ್ತಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ದುರ್ಬಲವಾಗಿದೆ ಅಂತ ವಾಗ್ದಾಳಿ ನಡೆಸಿತು. ನಾಟಿ ಕೋಳಿ ಇವ್ರು ತಿಂದರು, ಅವ್ರು ತಟ್ಟರು, ಇವರು, ಇದು ಚರ್ಚೆ ಆಗ್ತದೆ. ಭಾಳ ದುರ್ದೈವ ಸಂಗತಿ ಇದು. ಒಂದಂದ್ರೆ ಯಾವುದ್ರ ಬಗ್ಗೆ ಚರ್ಚೆ ಆಗಬೇಕು ಅದ್ರ ಬಗ್ಗೆ ಚರ್ಚೆ ಆಗಲಾರದೆ ಈ ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ. ಮತ್ತು ಎಲ್ಲಿಯೂ ಸಹಿತ ಇದು ಫುಲ್ ಸ್ಟಾಪ್ ಹಾಕಿದ್ವಿ ಅಂತ ಹೇಳುವಂಥ ಸ್ಥಿತಿಯೊಳಗೆ ಅವರಿಲ್ಲ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆಯಲ್ಲ, ಕಾಂಗ್ರೆಸ್ ಹೈಕಮಾಂಡು ಕಮಾಂಡ್ ಇಲ್ಲದ ಹೈ ಆಗ್ಯದ. ದೇರ್ ಇಸ್ ನೋ ಕಮಾಂಡ್ ಎಟ್ ಆಲ್. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಪೊಲೀಸರು ಡಿಕೆ ಬ್ರದರ್ಸ್ಗೆ ನೋಟಿಸ್ ನೀಡಿದ್ರು. ಈ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆಶಿ ಆಪ್ತರಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಡಿಕೆಶಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಮಂಗಳೂರು ಮೂಲದ ಕಾಂಗ್ರೆಸ್ ನಾಯಕ ಇನಾಯತ್ ಅಲಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಯಾವ ರೀತಿಯಲ್ಲಿ ದೇಣಿಗೆ ಕೊಡಲಾಗಿದೆ, ಈ ಹಣ ಯಾವುದಕ್ಕೆ ಬಳಕೆಯಾಗಿದೆ ಅನ್ನೋದು ಗೊತ್ತಿದೆಯೇ ಎಂಬ ವಿವರವನ್ನ ಕೇಳಿ ನೋಟಿಸ್ ನೀಡಲಾಗಿದೆ. 1 ವಾರದ ಒಳಗಾಗಿ ದೆಹಲಿಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಇನಾಯತ್ ಅಲಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲೆಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ದೊಡ್ಡಾಲಹಳ್ಳಿ ಜನರು ಪೂಜೆ ಮಾಡಿಸಿದ್ದಾರೆ. ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬಳಿಕ ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಇನ್ನು ಆಶ್ರಮದಲ್ಲೇ ಡಿಕೆಶಿ ಪರ ಘೋಷಣೆ ಕೂಗಿ ಪ್ರಾರ್ಥನೆ ಸಲ್ಲಿಸಿದರು. ಚಿಕ್ಕಬಳ್ಳಾಪುರದ ವಡ್ರೇಪಾಳ್ಯ ಗ್ರಾಮಸ್ಥರಿಗೆ ತಾಲೂಕು ಪಂಚಾಯಿತಿಯಿಂದ ದಿಢೀರ್ ನೋಟಿಸ್ ಕೊಡಲಾಗಿದೆ. ಅವಲಗುರ್ಕಿ ಗ್ರಾಮ ಪಂಚಾಯಿತಿ ವಿರುದ್ಧ ವಡ್ರೇಪಾಳ್ಯ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು. ಹೀಗಾಗಿ ಮನೆಗಳು ಖಾಲಿ ಮಾಡುವಂತೆ ಇಒ ನೋಟಿಸ್ ಕೊಟ್ಟಿದ್ದಾರೆ. ಈಶಾ ಫೌಂಡೇಶನ್ ಪಕ್ಕದಲ್ಲೇ ಅವಲಗುರ್ಕಿ ಗ್ರಾಮ ಪಂಚಾಯಿತಿ ಇದ್ದು, ಈಶಾ ಫೌಂಡೇಶನ್ ಬಂದಾಗಿನಿಂದಲೂ ಗ್ರಾಮಸ್ಥರಿಗೆ ಒಂದಲ್ಲ ಒಂದು ಕಿರುಕುಳ ಆಗ್ತಾ ಇದೆ. ಈಗ ದಿಢೀರ್ ನೋಟಿಸ್ ಕೊಟ್ಟಿದ್ದು ಭೂಗಳರೊಂದಿಗೆ ಅಧಿಕಾರಿಗಳು ಶಾಮೀಲಾಗಿರುವ ಆರೋಪ ಕೇಳಿಬಂದಿದೆ. ಸುಮಾರು 20ಕ್ಕೂ ಹೆಚ್ಚು ಕುಟುಂಬಗಳಿಗೆ ನೋಟಿಸ್ ನೀಡಿ ಮೂಲ ದಾಖಲೆಗಳ ಸಮೇತ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ. ನಾವು ಮನೆಗಳು ಕಟ್ಕೊಂಡು 30 ವರ್ಷದಿಂದ ಇಲ್ಲೇ ಇದ್ದೀವಿ. ಆದರೆ ಇತ್ತೀಚೆಗೆ 2 ವರ್ಷದಿಂದ ಈಚೆ ನಮ್ಗೆ ತುಂಬ ಸಮಸ್ಯೆ ಆಗ್ತಿದೆ ಸರ್. ಮನೆ ಕಟ್ಟೋದಕ್ಕೆ
ಪಂಚಾಯತಿ ಕಡೆಯಿಂದ ಬಂದು ಪರ್ಮಿಷನ್ ಕೊಟ್ಟಿದ್ದಾರೆ, ಹೌಸ್ ಲಿಸ್ಟ್ ಮಾಡಿಕೊಟ್ಟಿದ್ದಾರೆ, ಅವರೇ ಎಲ್ಲ ಅಳತೆ ಮಾಡಿಕೊಟ್ಟು ಎಲ್ಲ ಅನುಮತಿ ಪತ್ರ ಎಲ್ಲ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಾವು ಸಾಯೋದಕ್ಕೂ ರೆಡಿ, ನಮ್ಮ ಮಕ್ಕಳು ಸಮೇತ ಕೂಡ ನಾವು ಯಾವುದೇ ಕಾರಣಕ್ಕೂ ಜಾಗ ಮಾತ್ರ ಬಿಡೋದಿಲ್ಲ ಸರ್. ಸಾಲ ಮಾಡಿ ಮನೆ ಕಟ್ಕೊಂಡಿದ್ವಿ, ಇವಾಗ ಅದನ್ನ ಬಿಟ್ಟರೆ ನಮ್ಗೆ ಆಧಾರ ಇಲ್ಲ ಸರ್. ನಮ್ಗೆ ಅದು ಬೇಕೇ ಬೇಕು. ನಾವು ಬದುಕಬೇಕು ಅಂದರೆ ನಮ್ಗೆ ಮನೆ ಬಿಡಬೇಕು ಸರ್. ರಾಟ್ವೀಲರ್ ನಾಯಿಗಳ ದಾಳಿಗೆ ಮಹಿಳೆ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಯಿ ಬಿಟ್ಟು ತೆರಳಿದ್ದ ಆರೋಪಿಯನ್ನ ದಾವಣಗೆರೆ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ನಗರದ ದೇವರಾಜ ಅರಸ್ ಬಡಾವಣೆಯ ನಿವಾಸಿ ಶೈಲೇಶ್ ಕುಮಾರ್ನನ್ನ ಬಂಧನ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 48ರ ಬಳಿ ಸರ್ವಿಸ್ ರಸ್ತೆಯಲ್ಲಿ ನಾಯಿಗಳನ್ನ ಶೈಲೇಶ್ ಕುಮಾರ್ ಬಿಟ್ಟು ತೆರಳಿದ್ದ. ಇದೇ ನಾಯಿಗಳು ಮಲ್ಲಶೆಟ್ಟಿಹಳ್ಳಿ ನಿವಾಸಿ ಅನಿತಾ ಮೇಲೆ ದಾಳಿ ಮಾಡಿ ಕೊಂದು ಹಾಕಿದ್ವು. ಸದ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಪೊಲೀಸರು ನಾಯಿ ಬಿಟ್ಟು ಹೋಗಿದ್ದ ಶೈಲೇಶ್ ಕುಮಾರ್ನನ್ನ ಬಂಧಿಸಿದ್ದಾರೆ. ಸ್ಥಳ ಮಹಜರು ಮಾಡಿದ್ದಾರೆ. ಬೆಂಗಳೂರಿನ ವಿಜಯ್ ಬ್ಯಾಂಕ್ನಲ್ಲಿ ಕಾಂತಾರ ಮಾದರಿ ದೈವದ ವೇಷ ಹಾಕಿ ಡ್ಯಾನ್ಸ್ ಮಾಡಲು ಮುಂದಾಗಿದ್ದಾರೆ. ಈ ವೇಳೆ ಸ್ಥಳದಲ್ಲಿದ್ದ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾಕೆ ದೈವದ ವೇಷ ಹಾಕಿ ಡ್ಯಾನ್ಸ್ ಮಾಡ್ತೀರಾ? ನಾವು ದೈವವನ್ನ ಪೂಜಿಸೋರು, ಯಾಕೆ ಡ್ಯಾನ್ಸ್ ಮಾಡ್ತಿದ್ದೀರಾ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ವಿಜಯ ಸೇನೆ ವೇದಿಕೆ ಮೇಲಿದ್ದಾರೆ. ಸೊ ಅವರಿಗೆ ನಮ್ಮ ವಿಜಯ ಸೇನೆ. ಮಂಡ್ಯದ ಕೃಷಿ ಮೇಳದಲ್ಲಿ ಪಾಲ್ಗೊಂಡಿದ್ದ ಟಗರನ್ನ ಡಾರ್ಫರ್ ತಳಿಯ ಟಗರು ಎಲ್ಲರ ಮನಸೆಳೆದಿದೆ. ದಕ್ಷಿಣ ಆಫ್ರಿಕಾ ಮೂಲದ ಡಾರ್ಫರ್ ತಳಿಯಾಗಿದ್ದು ಮಾಂಸಕ್ಕಾಗಿ ಈ ತಳಿಯನ್ನ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ರು. ದಷ್ಟಪುಷ್ಟವಾಗಿ ಕಾಣುವ ಡಾರ್ಫರ್ ಟಗರು ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಭಾರಿ ಬೇಡಿಕೆಗೆ ಬರುತ್ತೆ. ಈ ತಳಿ ಗುಜರಾತ್, ರಾಜಸ್ಥಾನ, ಕರ್ನಾಟಕದಲ್ಲಿ ಕಾಣಸಿಗುತ್ತೆ. ಮತ್ತೆ ಉಳ್ಳಿ, ಜೋಳ, ಭತ್ತ, ರಾಗಿ. ನೇಮಕಾತಿಗೆ ಆಗ್ರಹಿಸಿ ನಾಳೆ ವಿದ್ಯಾರ್ಥಿಗಳಿಂದ ನಡೀತಾ ಇರುವಂತಹ ಪ್ರತಿಭಟನೆಗೆ ಅನುಮತಿ ನಿರಾಕರಿಸಲಾಗಿದೆ. ನಾಳೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಪ್ರತಿಭಟನಾ ರ್ಯಾಲಿ ಆಯೋಜಿಸಲಾಗಿತ್ತು. ಆದರೆ ಪ್ರತಿಭಟನೆ ನಡೆಸಬಾರದು ಅಂತ ಭೀಮಶಕ್ತಿ ಒತ್ತಾಯ ಮಾಡಿತ್ತು. ಅಲ್ಲದೆ ಠಾಣೆ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ರು. ಹೀಗಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಅನುಮತಿಯನ್ನ ನಿರಾಕರಿಸಲಾಗಿದೆ. ಈ ಬಗ್ಗೆ ಧಾರವಾಡ ಪೊಲೀಸ್ ಆಯುಕ್ತ ಶಶಿಕುಮಾರ್ ಮಾಹಿತಿ ನೀಡಿದ್ದು, ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಪ್ರತಿಭಟನೆ ರಿಪೀಟೆಡ್ ಆಗಿ ಆದಂಥ ಸಂದರ್ಭದಲ್ಲಿ ನಮಗೆ ಅನಾನುಕೂಲ ಆಗುತ್ತೆ ಮತ್ತು ಹಿರಿಯ ನಾಗರಿಕರಿಗೆ ಮತ್ತು ಮಕ್ಕಳಿಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತಂದು ಮನವಿ ಮಾಡಿರೋದರ ಹಿನ್ನೆಲೆಯಲ್ಲಿ ಮತ್ತು ಈ ಪ್ರದೇಶದ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಡಿಸೆಂಬರ್ 8ನೇ ತಾರೀಕು ನೀಡಿರುವಂತಹ ಒಂದು ಪ್ರತಿಭಟನಾ ರ್ಯಾಲಿಯ ಅರ್ಜಿಯ ಅನುಮತಿಯನ್ನು ನೀಡಿದೆ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಐಟಿ ಸಂಕಷ್ಟ ಶುರುವಾಗಿದೆ. ಈಗ ದರ್ಶನ್ ಜೊತೆಗೆ ಆಪ್ತ ಪ್ರದೋಷ್ಗೂ ಕೂಡ ಐಟಿ ಸಂಕಟ ಶುರುವಾಗಿದೆ. ತನಿಖೆ ವೇಳೆ ಪ್ರದೋಷ್ ಮನೆಯಲ್ಲಿ ಸಿಕ್ಕ 30 ಲಕ್ಷ ಹಣ ಸಿಕ್ಕಿತ್ತು. ಈ ಬಗ್ಗೆ ಪ್ರದೋಷ್ನ ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ಆದರೆ ವಿಚಾರಣೆ ವೇಳೆ ಹಣದ ಮೂಲ ಗೊತ್ತಿಲ್ಲ ಅಂತ ಪ್ರದೋಷ್ ಹೇಳಿದ್ರು. ಅಲ್ಲದೆ ಈ ಹಣ ನನಗೂ ನನ್ನ ಕುಟುಂಬಕ್ಕೂ ಸಂಬಂಧಿಸಿದ್ದಲ್ಲ, ಅದನ್ನ ನೀವು ವಶಪಡಿಸಿಕೊಳ್ಳಬಹುದು ಅಂತ ಹೇಳಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಪ್ರದೋಷ್ ಹೇಳಿಕೆ ಕಂಟಕವಾಗುವ ಸಾಧ್ಯತೆ ಇದೆ. ಈಗಾಗಲೇ ದರ್ಶನ್ ಮನೆಯಲ್ಲಿ ಪತ್ತೆಯಾದ 82 ಲಕ್ಷ ಹಣವನ್ನು ಕೋರ್ಟ್ ಐಟಿ ಇಲಾಖೆ ತನಿಖೆಗೆ ಆದೇಶಿಸಿದ್ದು, ಈಗ ಪ್ರದೋಷ್ ಮನೆಯಲ್ಲಿ ಪತ್ತೆಯಾದ ಹಣವೂ ಕೂಡ ಐಟಿ ಇಲಾಖೆ ತನಿಖೆ ನಡೆಸಿದ್ದು, ದರ್ಶನ್ ಜೊತೆ ಪ್ರದೋಷ್ಗೂ ಸಂಕಷ್ಟ ಶುರುವಾಗಿದೆ. ಧಾರವಾಡದ ನವಲಗುಂದದಲ್ಲಿ ಶಾಸಕ ಕೋನರೆಡ್ಡಿ ಪುತ್ರನ ಆರತಕ್ಷತೆ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಕೋನರೆಡ್ಡಿ ಪುತ್ರ ಆರತಕ್ಷತೆ ಮಾಡಿಕೊಂಡಿದ್ದು, ವಧುವರರಿಗೆ ಸಿಎಂ ಡಿಸಿಎಂ ಶುಭ ಕೋರಿತ್ತು. ಬಳಿಕ ವೇದಿಕೆಯಲ್ಲಿದ್ದ ಎಲ್ಲ ವಧುವರರಿಗೂ ಸಿಎಂ ಡಿಸಿಎಂ ಮದುವೆಯ ಶುಭ ಕೋರಿ ಆಶೀರ್ವಾದ ಮಾಡಿದ್ದಾರೆ. ಮಗನ ಮದುವೆ ಮಾಡ್ತಾ ಇಲ್ಲ, ಜೊತೆಯಲ್ಲಿ 75 ಜೋಡಿಗಳ ಸಾಮೂಹಿಕ ಮದುವೆಗಳನ್ನು ಕೂಡ ಏರ್ಪಾಡು ಮಾಡಿದ್ದಾರೆ. ಅದರಲ್ಲಿ ಬಹಳ ಸಂತೋಷ ಆಗ್ತಾ ಇರ್ತಕ್ಕಂಥದ್ದು, ಮುಸ್ಲಿಮರು ಮತ್ತು ಕ್ರೈಸ್ತ ಧರ್ಮದವರು ಕೂಡ ಹಿಂದೂಗಳ ಜೊತೆಗೆ ಮದುವೆ ಆಗ್ತಾ ಇರ್ತಕ್ಕಂಥದ್ದು. ಮದುವೆ ಅಷ್ಟೇ ಅಲ್ಲ, ಈ ಒಂದು ಜಾತ್ರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಾನೊಬ್ಬರೇ ಮದುವೆ ಮಾಡ್ಕೊಂಡು ಆಗುವುದಿಲ್ಲ, ನನ್ನ ಮಕ್ಕಳ ಜೊತೆ ಎಲ್ಲ ಬಡವರು ಮಲ್ಲಿಗರು ಎಲ್ಲರೂ ಸೇರಿಸ್ಕೊಂಡು ನಾನು ವಿವಾಹವನ್ನು ಮಾಡಿಕೊಳ್ಬೇಕು ಅಂತ ತೀರ್ಮಾನವನ್ನು ಮಾಡಿ ಹೆಣ್ಣೊಂದು ಕಡೆ ಇತ್ತು, ಗಂಡೊಂದು ಕಡೆ ಇತ್ತು.
ನಿಮ್ಮ ತಾಲೂಕಿನ ಎಲ್ಲ ಜನತೆಗೆ ನೂತನವಾಗಿ ವಧುವರರಿಗೆ ಆಶೀರ್ವಾದ ಮಾಡುವಂಥ ಒಂದು ಭಾಗ್ಯ ತಂದುಕೊಂಡಿದ್ದಾರೆ. ಅದಕ್ಕೆ ಇಡೀ ಸರ್ಕಾರದ ಪರವಾಗಿ ಅವರಿಗೆ ನಾನು ಶುಭವನ್ನ ಮತ್ತು ಅಭಿನಂದನೆ ಸಲ್ಲಿಸ್ತೇನೆ. ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆಗಾರರ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಮತ್ತೊಮ್ಮೆ ಮೆಕ್ಕೆಜೋಳ ಖರೀದಿಯ ಪ್ರಮಾಣ ಹೆಚ್ಚಳ ಮಾಡಲಾಗಿದೆ. 20 ಕ್ವಿಂಟಾಲ್ನಿಂದ ಈಗ 50 ಕ್ವಿಂಟಾಲ್ಗೆ ರಾಜ್ಯ ಸರ್ಕಾರ ಹೆಚ್ಚಿಸಿದೆ. ತಲಾ ಒಬ್ಬ ರೈತನಿಂದ 50 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಗೆ ಆದೇಶ ನೀಡಲಾಗಿದೆ. ಹೀಗಾಗಿ ಮೆಕ್ಕೆಜೋಳ ಬೆಳೆಗಾರರು ವಿಜಯೋತ್ಸವಕ್ಕೆ ಕರೆ ನೀಡಿದ್ದು ಮೈಲಾರ ಮಹಾದೇವಪ್ಪ ಸರ್ಕಲ್ನಲ್ಲಿ ವಿಜಯೋತ್ಸವ ಆಚರಿಸಿದ್ದಾರೆ. ಬೆಂಗಳೂರಿನ ಅತ್ತಿಬೆಲೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆ ಸಂಘಟನೆಯಿಂದ ಕನ್ನಡಿಗರ ಜಾಗೃತಿ ಮತ್ತು ಕನ್ನಡ ಮುನ್ನಡೆಗಾಗಿ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಲಾಗಿದೆ. ಜಾಥಾಗೆ ಶಾಸಕ ಬಿ ಶಿವಣ್ಣ ಚಾಲನೆ ಕೊಟ್ಟು 70ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕಾರ್ಯಕ್ರಮ ಆಯೋಜಿಸಿದ್ದು ಕಾಲ್ನಡಿಗೆ ಜಾಥಾದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು. ಸಚಿವ ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್ ಅಭಿನಯಿಸಿರುವಂತಹ ಕಲ್ಟ್ ಸಿನಿಮಾ ಜನವರಿ 23ರಂದು ಬಿಡುಗಡೆ ಆಗಲಿದೆ. ಹೀಗಾಗಿ ಇಂದು ಕೊಪ್ಪಳದಲ್ಲಿ ಕಲ್ಟ್ ಸಿನಿಮಾ ತಂಡ ಆಗಮಿಸಿದ್ದು ಕಲ್ಟ್ ಸಿನಿಮಾ ತಂಡಕ್ಕೆ ಭರ್ಜರಿ ಸ್ವಾಗತ ಕೋರಲಾಗಿದೆ. ಬಳಿಕ ಬಸವೇಶ್ವರ ವೃತ್ತದಿಂದ ಸಾಹಿತ್ಯ ಭವನದವರೆಗೂ ಕೂಡ ಮೆರವಣಿಗೆ ನಡೆಸಲಾಗಿದೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಜೈದ್ ಖಾನ್, ಜನವರಿ 23ಕ್ಕೆ ಚಿತ್ರ ತೆರೆಗೆ ಬರಲಿದೆ, ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ.